ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಐದಳ್ಳಿ ಕಾವಲಿನ ಸರ್ವೆ ನಂಬರ್ 1ರಲ್ಲಿನ 2680 ಎಕರೆಯಲ್ಲಿ ಅನುಭೋಗದಲ್ಲಿರುವ ಕೃಷಿಕರ ಭೂಮಿ ಉಳಿಯಬೇಕು ಹಾಗೂ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುಂದಿನ ಜನವರಿ 26ರಂದು ಬೃಹತ್ ಮಟ್ಟದ ರಸ್ತೆ ತಡೆಯನ್ನ ಬೇಲೂರಿನಲ್ಲಿ ಹಮ್ಮಿಕೊಳ್ಳಲು ರೈತ ಸಂಘ ಮುಂದಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ಈ ಬಗ್ಗೆ ಶೀಘ್ರವೇ ಕ್ರಮಕ್ಕೆ ಮುಂದಾಗಬೇಕು, ಇಲ್ಲವೇ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಅಂತ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಎಚ್ಚರಿಕೆ ನೀಡಿದರು. ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡ ಹೋರಾಟದ ರೂಪದ ಬಗ್ಗೆ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಐದಳ್ಳ ಕಾವಲು ಸರ್ವೆ ನಂಬರ್ 1ರಲ್ಲಿ 2680 ಎಕರೆ ದೊಡ್ಡ ಕೋಡಿಹಳ್ಳಿ, ಅಪ್ಪಿಹಳ್ಳಿ, ಚಟ್ಟನಹಳ್ಳಿ, ಹಿರೇಹಳ್ಳಿ, ಜಾವಗಲ್ ಹೋಬಳಿಯ ಬಂದೂರು, ಕಾಳನಕೊಪ್ಪಲು, ಒಚ್ಚುಡಿನಗಾಳು, ನಾಯನಕರೆ ಇನ್ನೂ ಮುಂತಾದ ಗ್ರಾಮಗಳಿಗೆ ಒಳಪಟ್ಟಂತ ಭೂಮಿ ಈಗಾಗಲೇ ಹಲವು ದಶಕಗಳಿಂದ ರೈತರು ಅನುಭೋಗದಲ್ಲಿದ್ದಾರೆ. ಇಂಥ ಭೂಮಿಯನ್ನ ಬಗರ್ ಹುಕುಂ ಅಡಿಯಲ್ಲಿ ಸಾಗುವಳಿ ಚೀಟಿ ನೀಡಬೇಕು ಅಂತ 10 ಬಾರಿ ರೈತ ಸಂಘ ನಡೆಸಿದ ಹೋರಾಟಕ್ಕೆ ಇಲಾಖೆಗಳು ಕವಡೆ ಕಾಸಿನ ಕಿಮ್ಮತ್ತೂ ನೀಡಿಲ್ಲ. ಈ ಸಂಬಂಧ ನಾವುಗಳು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರಿಗೆ ಖುದ್ದು ಮನವಿ ಪತ್ರ ಬರೆದ ಹಿನ್ನೆಲೆಯಲ್ಲಿ ಅವರು ಇಲಾಖೆಗಳ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೃಷಿಕರಿಗೆ ಭೂಮಿಯನ್ನ ಅನುವು ಮಾಡಬೇಕು ಎಂಬ ನಿಟ್ಟಿನಲ್ಲಿ ತಿಳಿಸಿದ್ದಾರೆ. ಆದರೆ ಇಲ್ಲಿ ತನಕ ಅರಸೀಕೆರೆ ಮತ್ತು ಬೇಲೂರಿನ ಕಂದಾಯ ಇಲಾಖೆಗಳು ನಮಗೆ ಸೂಕ್ತವಾದ ದಾಖಲೆಗಳನ್ನು ನೀಡುತ್ತಿಲ್ಲ ಅಂತ ಅವರು ಭೂಮಿಯನ್ನ ನಂಬಿಕೊಂಡ 10 ಕುಟುಂಬಗಳಿಗೆ ನೆರವು ನೀಡಬೇಕಿದೆ. ಅಲ್ಲದೆ ರಾಷ್ಟ್ರಪತಿಗಳ ಪತ್ರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದರು. ನೋವಾಗುತ್ತೆ, ನಾವು ಬಿಟ್ಕೊಳ್ಳಲ್ಲ, ಅದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀರಾ. 5ನೇ ತಾರೀಕಿಗೆ ನಮಗೆ ಸಂಪೂರ್ಣವಾದಂಥ ದಾಖಲೆಗಳನ್ನ ಕೊಡದಲ್ಲಿ ನಿರ್ದೇಶನ ಮಾಡಿದರೆ ಜನವರಿ 26 ಗಣರಾಜ್ಯೋತ್ಸವ ಚಿಕ್ಕಮಗಳೂರು ಮತ್ತು ಬೆಂಗಳೂರು ರಸ್ತೆಯಿಂದ ತಾಲೂಕಾಗಿ ಸಂಪೂರ್ಣ ಬಂದಾಗೋದು, ನಿರಂತರ ಬಂದಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ವಾರ ಹೋಗಲ್ಲ. ನಾವು ಡೈಲಿ ಹೋದ್ರೂ ಬರೋಲ್ಲ, ಡೈಲಿನ ಮತ್ತೆ ಬಂದಾಗುತ್ತೆ. ಅದರಿಂದ ಆಗಬಾರ್ದು. ಮತ್ತೆ 40 ಬೇಡಿಕೆನ ರೈತರಿಗೆ ಈಡೇರಿಸ್ಕೊಳ್ಬೇಕು ಅಂತೇಳಿ ನಾವೀಗ ತಹಸೀಲ್ದಾರ್ ಎಚ್ಚರಿಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ನಮ್ಮದು ಕಾರ್ಯಕರ್ತ ಬರಲಿಲ್ಲ ಅಂದರೆ ಜನವರಿ 26 ಬಂದ್ ಕಾರ್ಯಕ್ರಮ ಗ್ಯಾರಂಟಿ.